ಕರ್ನಾಟಕದಲ್ಲಿ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಬಹಳ ಹಿಂದಿನಿಂದಲೂ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ಒತ್ತಾಯಗಳು ಇದ್ದು, ಅದರ ಪ್ರಕಾರವಾಗಿ ನಮ್ಮ ಮಿಲ್ಲರ್ಸ್ ಕಮಿಟಿ ಇರ್ಬೋದು ಅಥವಾ ಡಾಕ್ಟರ್ ನಾಗನಗೌಡರ ಕಮಿಟಿ ಇರ್ಬೋದು, ಮತ್ತೆ ಹಾವನೂರವರ ಆಯೋಗ ಇರ್ಬೋದು, ಈ ಎಲ್ಲವೂ ಕೂಡ ಈ ವೆಂಕಟಸ್ವಾಮಿ ಆಯೋಗ ಇವೆಲ್ಲವೂ ಕೂಡ ಈ ಒಂದು ಪ್ರವರ್ಗ 1 ಮತ್ತು 2 ಬರ್ತಕ್ಕಂಥ ಅನೇಕ ಜಾತಿಗಳಿಗೆ ಉದ್ಯೋಗ ಮತ್ತು ಶಿಕ್ಷಣವನ್ನು ಮೀಸಲಾತಿನ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಕಾರವಾಗಿ ಸುಮಾರು ಒಟ್ಟಾರೆ 32% ಮೀಸಲಾತಿ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಕಾಂಗ್ರೆಸ್ಸಿನ ಪಕ್ಷದ ಒಂದು ಸರ್ಕಾರ ಏನಿತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಜನಸಂಖ್ಯೆ ಆಧಾರದಲ್ಲಿ 24% ತಂದು ಅನುದಾನ ಕೊಡೋದ್ರ ಜೊತೆಯಲ್ಲಿ ಅವರಿಗೂ ಕೂಡ ಕಾಮಗಾರಿಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಕೊಟ್ಟಂತದ್ದು ಒಂದು ಕ್ರಾಂತಿಕಾರಿ ಚಿಂತನೆ ಮತ್ತು ಜಾರಿಯಾದಂತಹ ಒಂದು ವಿಷಯ. ಅದೇ ಪ್ರಕಾರವಾಗಿ ಈಗ ಪ್ರವರ್ಗ 1 ಮತ್ತು ಪ್ರವರ್ಗ 2 ಏನಲ್ಲಿ ಇವರುಗಳಿಗೆ ಮೀಸಲಾತಿ ಕಾಮಗಾರಿಗಳಲ್ಲಿ ಕೊಡ್ತಕ್ಕಂಥ ವಿಚಾರ ಇದೆಯಲ್ಲ, ಬಹಳ ಬಹಳ ಸಂತೋಷದ ವಿಚಾರ. ಆ ಒಂದು ಜನಾಂಗಗಳನ್ನ ಪ್ರವರ್ಗ 1ರಲ್ಲಿ ಸುಮಾರು 95 ಜಾತಿಗಳು ಬರ್ತವೆ. ಪ್ರವರ್ಗ 2 ನಲ್ಲಿ ಸುಮಾರು 103 ಜಾತಿಗಳು ಬರ್ತವೆ. ಅದರಲ್ಲಿ ಇನ್ನೂ ಉಪಜಾತಿಗಳು ಇನ್ನೂ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಇನ್ನೂ ಮುಂದೆ ಬರದೇ ಇರತಕ್ಕಂಥ ಅನೇಕ ಸಣ್ಣ ಪುಟ್ಟ ಸಮಾಜಗಳು ಬಹಳಷ್ಟು ಇರೋದನ್ನ ನಾವು ನೋಡ್ತೇವೆ. ಇಂಥದ್ರಲ್ಲಿ ಇವತ್ತಿನ ದಿವಸ ಏನು ನಮ್ಮ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗೋ ಹಾಗೆ ಮಾಡಿದ್ರು, ಹಾಗೆ ಇವತ್ತು ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡ್ತಕ್ಕಂಥದ್ದು, ಹಿಂದುಳಿದ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನ ಒದಗಿಸ್ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಈ ಒಂದು ಬಿಲ್ನಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರವರ್ಗ ಮತ್ತು ಪ್ರವರ್ಗ 2 ಜಾತಿಗಳ ಗುತ್ತಿಗೆ ಆಧಾರದಲ್ಲಿ ಹಿಂದುಳಿದ ವರ್ಗರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಏನು ಅವರ ಬದುಕಿಗೆ ಆಸರೆ ಆಗ್ತಾ ಇದೆ, ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಅನುಕೂಲ ಆಗ್ತದೆ. ಮತ್ತು ಅವರಿಗೆ ಈ ನಿರುದ್ಯೋಗ ಸಮಸ್ಯೆ ಬಹಳ ಇರೋದ್ರಿಂದ ಆ ನಿರುದ್ಯೋಗ ಸಮಸ್ಯೆಗೆ ಒಂದಿಷ್ಟು ಆಸರೆ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ಕೇಳೋಕೆ ಇಚ್ಛೆ ಪಡ್ತೇನೆ. ನಾಗರಾಜ್ ಅವ್ರು ಹೇಳ್ದಂಗೆ ಬಹಳಷ್ಟು ಸಮಾಜಗಳು ಬರ್ತವೆ ಮಾನ್ಯ ಸಭಾಪತಿ. ಒಂದು ಅರ್ಧ ನಿಮಿಷದಲ್ಲಿ ಮುಗಿಸ್ತೀನಿ ನಾನು. 2 ಕೂಡ ಅವರು ಹೇಳಿದ್ರು ಅಗಸ, ದೇವಾಂಗ, ಈಡಿಗ, ಕುಂಬಾರ, ಕುರುಬ, ನಾಯಿಂದ, ವಿಶ್ವಕರ್ಮ, ಹೀಗೆ ಬಹಳಷ್ಟು ಸಮುದಾಯಗಳು ಬರ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಇವತ್ತು ಏನು ಈ 1 ಕೋಟಿ ರೂಪಾಯಿ ಅವರಿಗೂ ಕೂಡ ಕಾಮಗಾರಿಯಲ್ಲಿ ಭಾಗವಹಿಸಬಹುದು ಅಂತ ಏನ್ ಹೇಳಿದ್ದಾರೆ. ನನ್ನ ಒಂದು ಬೇಡಿಕೆ ಅವರು ನಮ್ಮ ನಾಗರಾಜ್ ಅವರು ಹೇಳಿದ ಸಹಮತ ವ್ಯಕ್ತಪಡಿಸ್ತು. ಈ ನಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ಇನ್ನಷ್ಟು ಹೆಚ್ಚು ಮಾಡ್ತಕ್ಕಂಥದ್ದು ಇದು ಕೊಟ್ಟಿದ್ದನ್ನ ನಾನು ಸ್ವಾಗತ ಮಾಡ್ತೇನೆ. ಬಹಳ ಅಗತ್ಯ ಇತ್ತು, ಸ್ವಾಗತ ಮಾಡ್ತೇನೆ. ಇದನ್ನ ಉಪಯೋಗ ಮಾಡಿಕೊಂಡು ಬದುಕುವಂತವ್ರಿಗೆ ಆಶ್ರಯ ಆಗಿದೆ. ಆದ್ರೆ ಜನಸಂಖ್ಯೆ ಆಧಾರದ ಮೇಲೆ ಇನ್ನಷ್ಟು ಹೆಚ್ಚು ಕಾಮಗಾರಿಗಳಲ್ಲಿ ಭಾಗವಹಿಸ್ಲಿಕ್ಕೆ ಮೀಸಲಾತಿ ಏನ್ ಕೊಟ್ಟಿದ್ದಾರೆ ಅದನ್ನು ಹೆಚ್ಚು ಮಾಡಿದ್ರೆ ಬಹಳ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಮಸೂದೆಯನ್ನ ಸ್ವಾಗತಿಸಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ವರ್ಗಗಳ ಪರವಾಗಿ ಇವತ್ತು ಕೊಟ್ಟಿರೋದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಮಾನ್ಯ ಸಚಿವರು ಇದನ್ನ ಮಂಡಿಸಿದ್ದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿ ಪೂರ್ಣವಾಗಿ ಬೆಂಬಲವನ್ನ ನೀಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ